ದೊಡ್ಡಬಳ್ಳಾಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ರೆಡ್ಡಿ ಅವರು ಆಯ್ಕೆಯಾಗಿರ್ತಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಎಂಜಾರಪ್ಪ, ಖಜಾನ್ಸಿಯಾಗಿ ಎ.ವಿ. ಚಂದ್ರಪ್ಪ, ಉಪಾಧ್ಯಕ್ಷರು ಸಾಮಾನ್ಯ ಮಂಜುನಾಥ್, ಉಪಾಧ್ಯಕ್ಷರು ಮಹಿಳೆ ಜ್ಯೋತಿ ಅವರು, ಸಹ ಕಾರ್ಯದರ್ಶಿ ಸಾಮಾನ್ಯ ಮುತ್ತುರಾಜ್ ಅವರು, ಸಹ ಕಾರ್ಯದರ್ಶಿ ಮಹಿಳೆ ಸುನೀತಾ ಅವರು, ಸಂಘಟನಾ ಕಾರ್ಯದರ್ಶಿ ಸಾಮಾನ್ಯ ನರಸಿಂಹಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಮಹಿಳೆ ಗಾಯತ್ರಿ ಅವರನ್ನು ಆಯ್ಕೆ ಮಾಡಿರ್ತಾರೆ. ಪದಾಧಿಕಾರಿಗಳ ಒಟ್ಟು 16 ಜನ ಪದಾಧಿಕಾರಿಗಳ ಪೈಕಿ ಇವರು ನೂತನ ಪದಾಧಿಕಾರಿಗಳು, ಅಂದರೆ ಸಂಘಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆ ಆಗಿರ್ತಾರೆ. ತಾಲೂಕಿನ ಈ ಒಂದು ಗೆಲುವು ನಮ್ಮ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಅರ್ಪಿಸ್ತಾ ಇದ್ದೇನೆ. ನಮ್ಮ 16 ಜನನ ಬಹಳ ಅಭೂತಪೂರ್ವವಾಗಿ ಗೆಲ್ಲಿಸಿರ್ತಕ್ಕಂಥ ಈ ಗೆಲುವು ಪೂರ್ತಿ ಕೂಡ ನಮ್ಮ ಶಿಕ್ಷಕರಿಗೆ ಸೇರಬೇಕು, ತಾಲೂಕಿನ ಶಿಕ್ಷಕರಿಗೆ. ಸೊ ಈಗೇನು ನಮ್ಮ ರಾಜ್ಯಾದ್ಯಂತ ಸುಮಾರು ತಾಲೂಕುಗಳಲ್ಲಿ ಗೆಲುವು ಆಗಿದೆ, ಆದರೆ 100ಕ್ಕೆ 100ರಷ್ಟು ಗೆಲುವನ್ನು ಸಾಧಿಸಿ ಎಲ್ಲವನ್ನೂ ಕೂಡ ನಮ್ಮ 16 ಜನ ಗೆಲ್ಲಿಸ್ಕೊಟ್ಟಂಥ ಈ ಒಂದು ಗೆಲುವು ಮತ್ತು ಇವೆಲ್ಲ ಪೂರ್ತಿ ಅವರಿಗೆ ನಾನು ತಾಲೂಕಿನ ಶಿಕ್ಷಕರಿಗೆ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಸಮಸ್ಯೆಗಳನ್ನು ನಮ್ಮ ಅಧಿಕಾರಿಗಳ ಜೊತೆ ಸಮನ್ವಯವನ್ನು ಸಾಧಿಸಿ ಭಾಳ ವಿಮ್ರತೆಯಿಂದ ಶಿಕ್ಷಕರ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಕೂಡ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಬೇಕು, ಅದನ್ನು ಉಳಿಸಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ನಾವು 16 ಜನ ಬಂದಿದ್ದೇವೆ. ನಾವು ಸರ್ಕಾರಿ ಶಾಲೆಯನ್ನು ಉಳಿಸ್ತೀವಿ ಅಂತ ಕೂಡ ಇವತ್ತಿನ ವಾಗ್ದಾನವನ್ನು ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಸಹಕಾರ ಎಲ್ಲ ಅಧಿಕಾರಿಗಳ ಜೊತೆ ಸಾಧಿಸಿ ಅವರ ಜೊತೆಯಲ್ಲಿ ನಾವು ಸಮನ್ವಯವನ್ನು ಸಾಧಿಸಿಕೊಂಡು ಶಿಕ್ಷಕರ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರವನ್ನು ಖಂಡಿತ ಕೊಡ್ತೇವೆ ಅಂತ ಹೇಳ್ತಾ ಈ ಮೂಲಕ ನಾನು ಶಿಕ್ಷಕರಿಗೆ ನನ್ನ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗ ಹಲವಾರು ಕನ್ನಡ ಶಾಲೆಗಳನ್ನು ಸಿಂಗಲ್ ಟೀಚರ್ ಇರ್ತಕ್ಕಂಥ ಶಾಲೆಗಳನ್ನು ಮುಚ್ಚಬೇಕು ಅನ್ಕೊಂಡಿದ್ದಾರಲ್ಲ, ಅದ್ರ ಬಗ್ಗೆ ಖಂಡಿತ ಆ ಸರ್ಕಾರಿ ಶಾಲೆಗೆ ಯಾವುದೇ ಕಾರಣಕ್ಕೂ ಮುಚ್ಚೋದಕ್ಕೆ ಅವಕಾಶ ಕೊಡೋದಿಲ್ಲ. ನಮ್ಮ ಶಿಕ್ಷಕರಲ್ಲಿ ಸಮನ್ವಯವನ್ನು ಸಾಧಿಸಿಕೊಂಡು ಅಲ್ಲಿ ದಾಖಲಾತೀಕರಣ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. 2026-31ನೇ ಅವಧಿಗೆ ನಡೆದಂಥ ರಾಜ್ಯಾದ್ಯಂತ ನಡೆದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ದೊಡ್ಡಬಳ್ಳಾಪುರ ಶಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನಡೆದಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿ ಏನು ನಮಗೆ 16 ಸ್ಥಾನಗಳಿತ್ತು, 16 ಸ್ಥಾನಗಳನ್ನು ತಾಲೂಕಿನ ಸಮಸ್ತ ಶಿಕ್ಷಕರು ಒಮ್ಮತವಾಗಿ ಹೆಚ್ಚಿನ ಬಹುಮತದೊಂದಿಗೆ ನಮ್ಮ 16 ಜನ ಅಭ್ಯರ್ಥಿಗಳನ್ನು ಮೊದಲನೇದಾಗಿ ನಿರ್ದೇಶಕರಾಗಿ ಆಯ್ಕೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಅವರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಈ ಗೆಲುವನ್ನು 16 ಜನ ಅಭ್ಯರ್ಥಿಗಳ ಗೆಲುವನ್ನು ನಾವು ತಾಲೂಕಿನ ಸಮಸ್ತ ನಮ್ಮ ಪ್ರಾಥಮಿಕ ಶಿಕ್ಷಕ ಬಂಧುಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಈ ಮಲ್ಲಿಕಾರ್ಜುನ ರೆಡ್ಡಿಯನ್ನು ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಿ ನೋಡಬೇಕು. ಹಿರಿಯರಾದಂಥ ಚಂದ್ರಪ್ಪವ್ರು ಇರ್ಬೋದು, ಆಂಜನಪ್ಪವ್ರು ಇರ್ಬೋದು, ಇವರೆಲ್ಲರಿಗೂ ಒಂದು ಸ್ಥಾನಮಾನಗಳನ್ನು ಕಲ್ಪಿಸಬೇಕು ಅನ್ನೋ ಏಕೈಕ ದೃಷ್ಟಿಯಿಂದ ತಾಲೂಕಿನ ಶಿಕ್ಷಕರು ತಗೊಂಡಂಥ ತೀರ್ಮಾನ ಅಭೂತಪೂರ್ವವಾಗಿರುತ್ತೆ. ಅದೇ ರೀತಿಯಾಗಿ ನಾವು ಒಂದು ಶಿಕ್ಷಕರ ನೋವನ್ನು ತೊಡಿಲಿಕ್ಕೆ ನಾವು BS ಸಿದ್ಧಗಂಗಯ್ಯ ಇರ್ಬೋದು, ರಾಜಶೇಖರ್ ಇರ್ಬೋದು, ಬಸಲಿಂಗಯ್ಯ ಮತ್ತು ನನ್ನ ನೇತೃತ್ವದಲ್ಲಿ ಏನು ನಾವೊಂದು ತಂಡವನ್ನು ಕಟ್ಟಿಕೊಂಡು ತಾಲೂಕಿನಲ್ಲಿ ನಾವು ಅವಿರೋಧವಾಗಿ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟು ಕಾರಣಾಂತರಗಳಿಂದ ಅದಾಗಲಿಲ್ಲ. ತದನಂತರ ಸಾಕಷ್ಟು ಗೊಂದಲಗಳ ನಡುವೆ ಮತ್ತೆ ಚುನಾವಣೆ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ನಮ್ಮಲ್ಲೇ ಕೆಲವೊಂದು ನಮ್ಮ ಅಭ್ಯರ್ಥಿಗಳನ್ನು ವೀಕ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಅದ್ಯಾವುದೂ ಕೊನೆಗೆ ಸಫಲ ಆಗಲಿಲ್ಲ. ನ್ಯಾಯ ಎಲ್ಲಿತ್ತು ಆ ಕಡೆ ತಾಲೂಕಿನ ಶಿಕ್ಷಕರು ಏನು ನಮಗೆ ಬೆಂಬಲವನ್ನು ಕೊಟ್ಟು ನಮ್ಮ 16 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ರು, ಅವರ ಆಶೀರ್ವಾದ ಮಾಡಿದ್ರು, ಅದು ಸಂಪೂರ್ಣವಾಗಿ ಸರ್ವಸಮ್ಮತವಾಗಿತ್ತು, ನ್ಯಾಯಬದ್ಧವಾಗಿತ್ತು, ಪ್ರಾಮಾಣಿಕತೆಗೆ ಕೊಟ್ಟಂತಹ ಆ ಗೆಲುವು ನಮ್ಮ 16 ಜನ ಅಭ್ಯರ್ಥಿಗಳು ಒಮ್ಮತದಿಂದ ಏನು ನಾವು ಶಿಕ್ಷಕರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ, ಚಾಚೂ ತಪ್ಪದೆ ಮಲ್ಲಿಕಾರ್ಜುನ ರೆಡ್ಡಿ ಇರ್ಬೋದು, ಅವರ ನೇತೃತ್ವದಲ್ಲಿ ಸಮಸ್ತ ನಮ್ಮ 16 ಜನ ಕೈ ಜೋಡಿಸಿ ತಾಲೂಕಿನ ಶಿಕ್ಷಕರ ನೋವು ನಲಿವುಗಳು ಮತ್ತು ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಅವರ ಸೇವಾ ಸೌಲಭ್ಯಗಳನ್ನು ಸಕಾಲದಲ್ಲಿ ಏನು ನಿಯಮಗಳ ಅಡಿಯಲ್ಲಿ ಅವರು ಪರಿಹಾರ ಮಾಡಿಕೊಡ್ತಾರೆ ಅನ್ನೋ ಆಶಾಭಾವನೆಯೊಂದಿಗೆ ಮತ್ತು BS ಸಿದ್ಧಗಂಗಯ್ಯ ಇರ್ಬೋದು, ರಾಜಶೇಖರ್ ನಮ್ಮ ಏನು ಎಲ್ಲರ ಮಾರ್ಗದರ್ಶನದಲ್ಲಿ ಮಲ್ಲಿಕಾರ್ಜುನ ರೆಡ್ಡಿ ಅವರು ಇಲ್ಲಿವರೆಗೂ ಅವರು ನಮ್ಮ
ನಮಗೆ ಸಹಕಾರವನ್ನು ಕೊಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ತಾಲೂಕಿನ ಶಿಕ್ಷಕರು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾಲೂಕಿಗೆ ಒಳ್ಳೆಯ ಅಧಿಕಾರಿಗಳೊಂದಿಗೆ ಕೈ ಜೋಡಿಸಿ ಶಿಕ್ಷಕರ ಸರ್ವಸಮ್ಮತ ಕೆಲಸಗಳನ್ನು ನ್ಯಾಯೋಚಿತವಾಗಿ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ ಅಂತ ನಂಬ್ತಾ, ಬಹಳ ಮುಖ್ಯವಾಗಿ ನಮಗೆ ತಾಲೂಕಿಗೆ ನಮಗೆ ತುಂಬ ಅವಶ್ಯಕತೆ ಇರುವಂಥದ್ದು ಶಿಕ್ಷಕರ ಕೋಆಪರೇಟಿವ್ ಸೊಸೈಟಿ. ಇದನ್ನು ನಾವು ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡೇ ತಿದ್ದೇವೆ ಈ ಅವಧಿಯಲ್ಲಿ ಅನ್ನೋ ಅವಕಾಶವನ್ನು ನಾವು ಕೇಳ್ಕೊಂಡಿದ್ದು. ಹಾಗಾಗಿ ನಮಗೆ ಶಿಕ್ಷಕರು ಆಶೀರ್ವಾದ ಮಾಡಿರೋದ್ರಿಂದ ಅದರ ರೀತಿ ನಿಯಮಗಳು ಮತ್ತು ಸರ್ಕಾರದಲ್ಲಿ ಏನೇನಾಗಬೇಕು ಅವೆಲ್ಲ ಕ್ರಮಗಳನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಾವು ಶಿಕ್ಷಕರಿಗೆ ಒಳ್ಳೆಯ ಸಾಲ ಸೌಲಭ್ಯ ಒದಗಿಸುವಂಥ ಕಡಿಮೆ ಬಡ್ಡಿಯಲ್ಲಿ ಒಂದು ಸಹಕಾರ ಸಂಘವನ್ನು ನಮ್ಮ ಈ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಏನು 2026ರಿಂದ 31 ಒಳಗಡೆ ಇರುವಂಥ ಅವಧಿಯಲ್ಲಿ ಸಾಧ್ಯವಾದಷ್ಟು ಒಂದು ಸಮನ್ವಯ ಸಾಧಿಸಿ ಎಲ್ಲ ಶಿಕ್ಷಕರ ಮಹಾಸಭೆಯನ್ನು ಒಂದಿಗೆ ಅವರ ಗಮನಕ್ಕೂ ತಂದು ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಅದನ್ನು ನಿಷ್ಪಕ್ಷಪಾತವಾದಂಥ ಒಂದು ಸೊಸೈಟಿಯನ್ನು ಎಲ್ಲ ಅವರ 16 ಜನ ಅಭ್ಯರ್ಥಿಗಳನ್ನು ಕೈ ಜೋಡಿಸಿಕೊಂಡು ತಾಲೂಕಿನ ಶಿಕ್ಷಕರಿಗೆ ಅವರ ಕಣ್ಣೀರು ಒರೆಸುವಂಥ ಕೆಲಸವನ್ನು ಮಾಡ್ತಾರೆ. ಕನಿಷ್ಠ 10 ಲಕ್ಷದಿಂದ 25 ಲಕ್ಷದವರೆಗೂ ಏನು ನಾವು ಸಾಲ ಸೌಲಭ್ಯವನ್ನು ಕೊಡಬೇಕು ಅಂತ ಯೋಜನೆಯನ್ನು ಎಲ್ಲ ನಮ್ಮ ಸಮನ್ವಯ ಸಮಿತಿ ತೀರ್ಮಾನ ಮಾಡಿದೆ. ಆ ನಿಟ್ಟಿನಲ್ಲಿ ನಮ್ಮ 16 ಜನ ಅಭ್ಯರ್ಥಿಗಳು ಶಿಕ್ಷಕರ ನ್ಯಾಯಬದ್ಧ ಸಮ್ಮತ ಕೆಲಸಗಳಿಗೆ ಕೈ ಜೋಡಿಸಿ ಅವರ ಕಣ್ಣೀರನ್ನು ಒರೆಸ್ತಾರೆ. ಈ ಒಂದು ಗೆಲುವು ಈ 16 ಜನಕ್ಕೆ ನಾವು ನಮಗೆ ಕೊಟ್ಟಿರೋದಕ್ಕೆ ನಾವು ಅವರಿಗೂ ಋಣಿಯಾಗಿದ್ದೇವೆ. ಇನ್ನು 5 ವರ್ಷಗಳ ಕಾಲ ಅವರ ಕಣ್ಣೀರನ್ನು ಭರಿಸುವಂಥ ಕೆಲಸವನ್ನು 16 ಜನ ಅಭ್ಯರ್ಥಿಗಳು ಮತ್ತು ನಮ್ಮ ಸಮನ್ವಯ ಸಮಿತಿ ಮಾಡುತ್ತೆ ಅನ್ನೋ ಭರವಸೆಯೊಂದಿಗೆ ಈ ಗೆಲುವಿಗೆ ಕಾರಣಕರ್ತರಾದಂಥ ತಾಲೂಕಿನ ಸಮಸ್ತ ಯಾರು ಅವರಿವರೆನ್ನದೇ ಪತ್ರಿಕಾ ಮಾಧ್ಯಮದವರು ಇರ್ಬೋದು, ನಮ್ಮ ಶಿಕ್ಷಕರು ಇರ್ಬೋದು, ಅದೇ ರೀತಿ ರಾಜಕೀಯ ಮುಖಂಡರುಗಳಿರ್ಬೋದು, ಮಾನ್ಯ ಶಾಸಕರು ಇರ್ಬೋದು, ಅಧಿಕಾರಿ ವೃಂದದವರು ಇರ್ಬೋದು, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದಿಯಾಗಿ CRP, PRP, ECOಗಳ ಆದಿಯಾಗಿ ಸರ್ವರಿಗೂ ಈ ಗೆಲುವನ್ನು ನ್ಯಾಯಸಮ್ಮತವಾಗಿ ನಮ್ಮ 16 ಜನ ಏನು ನಮ್ಮ ವಿಜೇತ ಅಭ್ಯರ್ಥಿಗಳು ಮತ್ತು ತಾಲೂಕು ಘಟಕದ 9 ಜನ ಅಭ್ಯರ್ಥಿಗಳು, ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷ ಸ್ಥಾನವನ್ನು ಪಡೆದಂಥ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ 20 ವರ್ಷಗಳ ನಂತರ ಜಿಲ್ಲಾಧ್ಯಕ್ಷ ಸ್ಥಾನ ಮತ್ತು 3 ಸ್ಥಾನಗಳು ನಮಗೆ ಸಿಕ್ಕಿದೆ. 9ರಲ್ಲಿ 4 ನಮ್ಮಲ್ಲಿದೆ. ಹಾಗಾಗಿ ನಾವು ಜಿಲ್ಲೆಯ ಸಮಸ್ತ ನೌಕರರಿಗೂ ಸಹಿತ ಒಂದು ನೆಮ್ಮದಿಯ ಬದುಕಿಗೆ ಅವರಿಗೆ ಸೇವಾ ಸೌಲಭ್ಯಗಳಿಗೆ ಕೆಲಸ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳ್ತಾ ಈ ಜಿಲ್ಲೆಯ ಸಮಸ್ತ ನೌಕರರಿಗೂ ಒಂದು ಭರವಸೆಯನ್ನು ಕೊಟ್ಟು ಅಧಿಕಾರಿಗಳ ಜೊತೆ ಒಳ್ಳೆಯ ವಿಶ್ವಾಸದೊಂದಿಗೆ ಕೆಲಸ ಕಾರ್ಯವನ್ನು ನಾವೆಲ್ಲ ಸಮರ್ಥವಾಗಿ ಮಾಡ್ತೇವೆ ಅನ್ನೋ ನಂಬಿಕೆಯನ್ನು ಶಿಕ್ಷಕರಿಗೆ ಕೊಟ್ಟು ಈ ಗೆಲುವಿಗೆ ಕಾರಣಕರ್ತರಾದಂಥ ಸರ್ವರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.